ಹಾಯ್ ನಮಸ್ಕಾರ, ವೆಲ್ಕಮ್ ಟು ತುಜ ಬ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದೆ ಅನ್ಕೊಂಡೆ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬೆಳಗಿನ ಶುಭದ ಎಲ್ಲರಿಗೂ. ಬೆಳಗ್ಗೆ ಆದ್ರೂ 9:30 ಆಗೋಯ್ತು ಟೈಮು. ಕೆಲಸ ಅಂತೂ ಇನ್ನೂ ಏನೂ ಮಾಡಿಲ್ಲ. ಈಗ ಚಾ ಮಾಡಿ ಕುಡ್ಕೊಂಡು ಈಗ ಪಲಾವ್ ಮಾಡೋಕೆ ಇಟ್ಟೀನಿ. ಅಲ್ಲಿ ಪಲಾವ್ ಅಲ್ಲ, ಸಾರಿ, ಇದು ಏನದು ಪಾಲಕ್ ರೈಸ್ ಮಾಡೋಂತ ಫಸ್ಟ್ ಟೈಮ್ ಮಾಡಾಕತ್ತೀನಿ. ಅಂದರೆ ಯಾವಾಗಲೂ ಈ ಪುದೀನ ಜೊತೆಗೆ ಹಾಕಿ ಪಲಾವ್ ಜೊತೆಗೆ ಮಿಕ್ಸ್ ಮಾಡಿ ಮಾಡ್ತಿದ್ದೆ ಪಾಲಕ್. ಇವತ್ತು ಸಪ್ರೇಟಾಗಿ ಪಾಲಕ್ ರೈಸ್ನ ಮಾಡಾಕತ್ತೀನಿ. ಹೆಂಗೆ ಬರ್ತದಂತ ಗೊತ್ತಿಲ್ಲ. ಸಿದ್ಧಾರ್ಥ ತೊಗೊಂಡು ಹೋಗಬೇಕು ಕಾಲೇಜ್ಗೆ. ಬರೋಕೆ ಹೇಳಿದ್ದಾರೆ. ಫಂಕ್ಷನ್ ಐತಿ, ಬಾ ಮಮ್ಮಿ ಅಂತ ಕರೆದ್ಬಿಟ್ಟು ಹೋಗ್ಯಾನ. ಹಾಗಾಗಿ ಹೋಗಬೇಕು. ಲೇಟ್ ಆಯ್ತು. 9:30 ಬಾತ್ ಹೇಳಿದೆ. ಆಲ್ರೆಡಿ 9:30 ಆಗ್ಯಾದ. ಈ ಟೈಮ್ ಎಷ್ಟು ಗಂಟೆಗೆ ಹೋಗ್ತೀನಿ ನನಗೆ ಗೊತ್ತಿಲ್ಲ. ರೈಸ್ ಮಾಡಿಕೊಂಡು ಹೋಗಿ ಏನಾಗುತ್ತೆ ಗೊತ್ತಿಲ್ಲ. ಓಕೆ, ನೀವು ಕೂಡ ಪೂರ್ತಿ ವಿಡಿಯೋ ನೋಡ್ರಿ. ಏನು ಫಂಕ್ಷನ್ ಅದ ಏನಿಲ್ಲ ಅಂತ ಕಾಲೇಜಲ್ಲಿ ನೋಡೋಣ್ರಿ. ನನಗೂ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ. ಫಸ್ಟ್ ರೈಸ್ ಮಾಡಿಬಿಡ್ತೀನಿ, ಲೇಟ್ ಭಾಳಲ್ಲ ಆಗ್ತದೆ. ಯಾಕಂದ್ರೆ ಅವ್ನು ಹೇಳಿರೋ ಟೈಮ್ ಆಲ್ರೆಡಿ ಆಗಿ ಹೋಗ್ಬಿಟ್ಟೈತಿ. ಇನ್ನೂ ಲೇಟ್ ಮಾಡಿದ್ರೆ ಭಾಳ ಲೇಟಾಗಿ ಹೋಗ್ತದೆ. ಅದಕ್ಕಾಗಿ ಫಟಾಫಟ್ ಅಂತ ರೈಸ್ ಮಾಡಿಕೊಂಡು ಬಾಕ್ಸಿಗೆ ಹಾಕ್ಕೊಂಡು ನಾನು ತಿನ್ಕೊಂಡು ಹೋಗಬೇಕು. ಓಕೆ ರೀ, ಸಿಗೋಣ ಮತ್ತೆ. ಓಕೆ, ರೈಸ್ ರೆಡಿ ಆಯಿತು. ನಾನು ಕೂಡ ರೆಡಿ ಅದೇ. ಬಾಕ್ಸಿಗೆ ಹಾಕ್ಕೋಬೇಕು. ಬಾಕಿ ಒಂದೇ ಹೋಗೋದಿದ್ದು ಏನಂತಂದ್ರೆ ರೈಸ್ ಏನೋ ವಿಶಿಲ್ ಪೂರ ಬಿಟ್ಟಿಲ್ಲ. ಭಾಳ ಲೇಟ್ ಆಯಿತು. 10 ಗಂಟೆ ಆಯಿತು. ಭಯ ಆಗದೈತೆ ನನಗೆ. ಯಾಕಂದ್ರೆ ಜಲ್ದಿ ಬಾತ್ ಸಿದ್ಧಾರ್ಥ ಲೇಟ್ ಆಯಿತು. ಏನು ಅನ್ಕೋತಾನೋ ಅಂತ, ಏನು ಅಕಸ್ಮಾತ್ ಏನು ಅನ್ಕೋತಾನ ಅನ್ನೋದಕ್ಕಿಂತ ಎಲ್ಲಾದರೂ ಮುಗಿದು ಹೋಗುತ್ತಾ ಅಂತ ಭಯ ಅಷ್ಟೇ. ಜಲ್ದಿ ಹೋಗೋಕ್ಕಾಗಲಿಲ್ಲ. ಎಲ್ಲಿ ಬೇಜಾರು ಅನ್ಕೋತಾನ ಅಂತ. ಭಾಳ ಜಲ್ದಿ ಬರ್ಬೇಕಂತ ಏನಿದ್ದ. ಹಿಂಗೆ ನೋಡ್ರಿ, ಏನೋ ಮಾಡೋಕ್ಕೋಗಿ ಏನೇನೋ ಆಗ್ತೈತೆ. ಇದು ನೋಡಿ ಏನು ಮಾಡ್ದೆ ಹೇಳ್ರಿ. ನಾನು ಯಪ್ಪಾ, ನನಗೆ ಟೆನ್ಷನ್ ಆಗದೈತಿ. ಇಲ್ಲಿಂದ ಬಸ್ಸಿಗೆ ಹೋಗಬೇಕು. ನಾನು ಬಸ್ಸಿಗೆ ಯಾವತ್ತೂ ಹೋಗಿಲ್ಲ ಆ ರೂಟಲ್ಲಿ. ಒಂದೇ ಸತಿ ಆ ಕಾಲೇಜ್ಗೆ ಹೋಗಿ ಬಂದಿದ್ದ. ದಾರಿಸೂ ಗೊತ್ತಿಲ್ಲ. ಹೆಂಗೆ ಹೋಗ್ತೀನೋ ಹೆಂಗಿಲ್ಲ ಅದನ್ನೂ ಗೊತ್ತಿಲ್ಲ. ಅಯ್ಯಪ್ಪ, ಬರೀ ಹೋಗೋಣಂತ. ಪಟ್ನ ಒಂದು ವಿಷಲ್ ಒಂದು ಆಗ್ಬಿಟ್ರೆ ಜಲ್ದಿ ಹೋಗ್ಬಿಡ್ಬೋದು. ಸಾಲ್ದಿಕ್ಕಿ ಕನ್ನಡಕ ಬೇರೆ ನನ್ನ ವರ್ಕ್. ನಮ್ಮ ಮನೆ ಡೈಲಿ ಹೇಳ್ತಾರೆ, ಮುದಿಕಾಯಿಬಿಟ್ಲು ಕನ್ನಡಕ ಕುಡಿ ಅಂತ. ಇನ್ನೇನು ಮಾಡೋದು, ಹೆಂಗೆ ಬರುತ್ತಾ ಹಂಗೆ ಹೋಗ್ಬೇಕು. ಈ ತಲೆಬೇನಿಗೆ ಕನ್ನಡಕನ ಹಾಕ್ಕೋಬೇಕು. ಇನ್ನೊಂದು ಕೊಟ್ಟರು ಹಾಕ್ಕೋಬೇಕು. ಅಷ್ಟು ತಲೆಬೇನೆ ಐತೆ ನಂಗಂತೂ. ಇಷ್ಟು ದಿನ ಕಮ್ಮಿ ಆಗೈತೆ ರೀ. ಮತ್ತು ಇವಾಗ ಸ್ವಲ್ಪ ಚಲೋ ಆಗಿತ್ತು. ಕಡಿಮೆ ಆಗ್ತದೆ. ಜೂಕ್ ಬರ್ದೇನು ಏನು ಅಂತಾರಲ್ಲ, ಮನುಷ್ಯರು ಬರ್ದೇನು ಮರಕ ಬರ್ತೈತಿ. ಬರಲಿ, ಏನೇನು ಬರ್ತೈತಿ ಬರಲಿ. ನಾನಂತೂ ತಯಾರಾಗಿದ್ದೀನಿ. ಜೀವನದಾಗ ಏನು ಬಂದ್ರೂ ಬರಲಿ ಅನ್ಬೇಕಷ್ಟೇ. ಆದರೂ ಜೀವನ ಭಾಳ ಜಾಸ್ತಿಯಾಗಿದೆ. ಓಕೆ, ಬನ್ನಿರಿ ಹೋಗೋಣ. ರೆಡಿ ಆಯಿತು. ಬ್ಯಾಗು ಹೋಗ್ಬಿಡ್ದೆ. ಸದ್ದು ಲೇಟ್ ಆಯ್ತು ಭಾಳ. ಸಿಗೋಣ. ಏನೋ ಹೇಳ್ತಾರಲ್ಲ, ನಾನೊಂದು ಬಗದರೆ ದೈವ ಒಂದು ಬಗದಿ ತನ್ನಂಗೆ. ಹಿಂಗಾಯ್ತು. ದೇವ್ರು ತೋರಿಸ್ಬಿಟ್ಟು ಯಾಕೆ ಹಿಂಗೆ ಹೇಳಕತ್ತಾಳ ಅಂತ ಅಂದ್ಕೊಂಡ್ರಿ. ನಾವು ಹೋಗಿದ್ದೆ ಸಿದ್ಧಾರ್ಥನ ಕಾಲೇಜ್ಗೆ. ಅಲ್ಲಿ ಫಂಕ್ಷನ್ ಎಲ್ಲ ಮಾಡ್ತಾರಂತ ಹೇಳಿಬಿಟ್ಟು ಫಂಕ್ಷನ್ದಾಗ ಒಳಗೆ ನಾನು ಬಿಡಲೇ ಇಲ್ಲ. ನನಗೆ ಅಂತಲ್ಲ, ಯಾರೂ ಪೇರೆಂಟ್ಸ್ ಬಂದಿರಲಿಲ್ಲ. ಹಾಗಾಗಿಬಿಟ್ಟು ಅಲ್ಲಿಂದ ನಾನು ಹೊರಗೆ ಹಾಗೆ ಬಂದಾದ್ಮೇಲೆ ಮುಂದೆ ಬೇರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ನಾನು ಅಂದ್ಕೊಂಡು ಬಂದೆ. ಬರೋಷ್ಟರಲ್ಲಿ ಪಟಾಳಮ್ಮನ ದೇವಸ್ಥಾನ ಇತ್ತು. ಹಂಗಾಗ್ಬಿಟ್ಟು ಇಲ್ಲೇ ಒಂದು ಸತಿ ಹೋಗಿ ಬರೋಣ ಅಂತ ಹೋದೆ. ಗೊತ್ತಿಲ್ಲ, ಅಲ್ಲಿಗೆ ಹೋಗಿ ಕಾಲಿಟ್ಟಿದ ತಕ್ಷಣ ಆಗಿದ್ದೆ ಒಂದು ಒಳ್ಳೆ ಕೆಲಸ ಬೇರೆಯೇ. ತುಂಬಾ ಖುಷಿ ಆಯಿತು. ಸದಾ ದೇವರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಎಲ್ಲರೂ ಕೂಡ ತಾಯಿ ಆಶೀರ್ವಾದ ತೊಗೊಳ್ಳಿ. ಇತ್ತೀಚೆಗೆ ಸ್ವಲ್ಪ ದೇವರ ಆಶೀರ್ವಾದಗಳು ಜಾಸ್ತಿ ಸಿಗಕತ್ತಾವು. ಹಾಗೆ ಜೀವನದಾಗ ಒಳ್ಳೇದಾಗ್ತದೆ ಅನ್ನೋದು ಮುನ್ಸೂಚನೆ ಅಂತ ನನಗೆ ಅನ್ಸಾಗತೈತಿ. ಯಾಕಂದ್ರೆ ಯಾವಾಗೆಲ್ಲ ಸುಮ್ಮನೆ ನಾನೊಂದು ಅಂದ್ಕೊಂಡಿರ್ತಾನೆ, ಅದೊಂದು ಆಗಿರ್ತೈತಿ. ದೇವ್ರ ದರ್ಶನ ಸಿಗ್ತೈತಲ್ಲ, ಅವಾಗ ಆಗೋದೆಲ್ಲ ಒಳ್ಳೆಯದೇ. ಹಾಗಾಗಿಬಿಟ್ಟು ಇವಾಗೂ ಕೂಡ ಅಷ್ಟೇ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ಬಿಟ್ಟು ದೇವರ ದರ್ಶನ ತಗೊಂಡು ನಾನು ಕೂಡ ಸ್ವಲ್ಪ ಹೊತ್ತು ಅಲ್ಲಿ ದೇವಸ್ಥಾನದಾಗ ಕೂತೆ. ಮನಸ್ಸು ಯಾಕೋ ಬೇಜಾರಾಗಿತ್ತು. ಅಲ್ಲಿ ಒಳಗೆ ಹೋಗಿಲ್ಲ ಅನ್ನೋದೊಂದು, ಮತ್ತು ಬೇರೆ ವಿಷಯಗಳಲ್ಲೆಲ್ಲ ಬೇಜಾರು ಜೀವನ ಅಂದ್ರೊಳಗೆ ಇದ್ದೇ ಇರ್ತೈತಲ್ಲ. ಅದು ಬಂದ್ ಮಾಡಿ ಸ್ವಲ್ಪ. ನಾನು ಇದಕ್ಕೆ ಹೋಗಿದ್ದೀನಿ ರೀ, ಕಾಲೇಜ್ಗೆ ಹೋದೆ. ಕಾಲೇಜ್ಗೆ ಹೋಗಿ ಅಲ್ಲಿ ಪೇರೆಂಟ್ಸ್ಗಳನ್ನ ಅವ್ರು ಯಾರು ಕರೆದೇ ಇಲ್ಲ. ನನ್ನ ಮಗನಿಗೆ ಒಂಥರ ಖುಷಿ, ನಮ್ಮ ಮಮ್ಮಿ ಬರಲಿ, ವಿಡಿಯೋ ಮಾಡಲಿ, ನಾನು ಮಾಡೋ ಡ್ರಾಮಾದು ಅವ್ರು ಅದು ಫಂಕ್ಷನಲ್ಲಿ ಏನೇನೋ ಸ್ವಲ್ಪ ಅದ್ರ ಏನು ಹೇಳ್ತಾರೆ ಇದ್ರೊಳಗೆ ಸೇರ್ಕೊಂಡ ನಾವು ಅದನ್ನೆಲ್ಲ ಸ್ವಲ್ಪ ವಿಡಿಯೋ ಮಾಡಲಿ ಬಾ ಅಂತ ಕರೆದಿದ್ದ. ಅದರಲ್ಲಿ ಪೇರೆಂಟ್ಸ್ಗೆ ಅಲೋನೇ ಇಲ್ಲ, ಅಂದ್ರೆ ಒಳಗಡೆ ಹೋಗೋಕ್ಕಿಲ್ಲ. ಹಂಗಾಗಿ ಏನು ಮಾಡಿದ್ರೆ ಅಲ್ಲಿಗೆ ಹೋಗಿ ಬಂದೆ. ಅವನಿಗೆ ಊಟ ತೊಗೊಂಡು ಹೋಗಿದ್ದೆ ನನ್ನ ಬಾಕ್ಸಿಗೆ. ಆ ಊಟನೂ ತೊಗೊಳಿಲ್ಲವ. ಅಲ್ಲೇ ಊಟ ಇತ್ತ ಊಟ ಮಾಡೋಣ ಅಂತ ಬಾಕ್ಸಿಗೆ ಹಾಕೊಂಡೋಗಿ ನೋಡ್ರಿ. ಹೊಳ್ಳಿ ತೊಗೊಂಬಂದಿನಿ. ಹಾಗೆ ಐತಿ. ಅಲ್ಲೇ ದೇವಸ್ಥಾನ ಇತ್ತಲ್ಲ, ದೇವಸ್ಥಾನಕ್ಕೆ ಬೇರೆ ಹೋಗಿ ಬಂದೆ.
ಖುಷಿ ಆಯ್ತು. ನಾನು ಬೇರೆ ಕಡೆ ಅದೇ ನಾನು ಅನ್ಕೊಳ್ಳೋದೊಂದು, ನಾನು ಕಾಲೇಜಿಂದ ಬರಬೇಕಾದ್ರೆ ಅಲ್ಲಿ ಒಂದು ದೇವಸ್ಥಾನ ಇದೆ, ಜಗನ್ನಾಥ ದೇವಸ್ಥಾನ ಇದೆ, ಅಲ್ಲಿ ಹೋಗೋಣ ಅಂತೇಳಿ ಆ ರೋಡ್ ಹೊಡೆದು ಬರಬೇಕಾದ್ರೆ ದಾರಿಯಲ್ಲೇ ಪಟಾಳಮ್ಮ ದೇವಸ್ಥಾನ ಸಿಕ್ತು. ಅಲ್ಲಿ ದೇವಸ್ಥಾನಕ್ಕೆ ಒಂದು ದರ್ಶನ ಮಾಡ್ಕೊಂಡು ಒಂದು ನಿಮಿಷ ಅಲ್ಲೇ ಒಂದು 10 ನಿಮಿಷ ಕೂತ್ಕೊಂಡೆ. ಯಾಕೋ ಸ್ವಲ್ಪ ಮೈಂಡು ಮನಸ್ಸು ಎಲ್ಲ ಸ್ವಲ್ಪ ಗಜಿಬಿಜಿ. ದೇವಸ್ಥಾನದಲ್ಲಿ ಕೂತ್ಕೊಂಡು ಥರ ಸಮಾಧಾನ ಅವ್ರು ಹೇಳೋ ಮಂತ್ರನ ಕೇಳಿಸ್ಕೊಂಡು ಪ್ರಶಾಂತವಾಗಿತ್ತು. ಒಂದು 10-15 ನಿಮಿಷ ಕೂತು ಅಲ್ಲಿಂದ ಹಾಗೆ ರೋಡ್ ಹಿಡಿದು ನಡ್ಕೊಂಡು ಬಂದೆ. ಹೋಗ್ಬೇಕಾದ್ರೆ ಬಸ್ಸಿಗೆ ಹೋದೆ, ಬರಬೇಕಾದ್ರೆ ನಡ್ಕೊಂಡು ಬಂದೆ. ಸ್ವಲ್ಪ ಮನಸ್ಸು ಗಜಿಬಿಜಿ ಅಂದಾಗ ಒಬ್ಬರೇ ಆಗಿ ಆರಾಮಾಗಿದ್ದರೆ ಒಂಥರ ಬೆಸ್ಟು. ಸುಮ್ಮನೆ ಬಸ್ಸಲ್ಲಿ ಗಜಿಬಿಜಿ ಬೇಡ ಅಂಥೇಳಿ ಆರಾಮಾಗಿ ನಡ್ಕೊಂಡು ಬಂದೆ. ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಇವಾಗ ಸ್ವಲ್ಪ ಪಾಯಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೇಳೆ ಗಿಡ ಹಾಕ್ತೀನಿ. ಕಡಲೆಬೇಳೆ ಪಾಯಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಜ್ಜಿಗೆ ಹಿಟ್ಟನ್ನ ಕಲಸಿಟ್ಟಿನಿ. ಮಧ್ಯಾಹ್ನ ಯಾಕೆ ಸಂಭ್ರಮ ಅಂತ ನೀವು ಅನ್ಬೋದು. ಹೌದು, ನಮ್ಮ ಮನೆಗೆ ನಮ್ಮ ಅಳಿಯ ಬರಾಕತ್ತಾನ, ಹಂಗಾಗ್ಬಿಟ್ಟು ಖುಷಿಗೆ ಸ್ವಲ್ಪ ಸಿಂಪಲಾಗಿ ಮಾಡತ್ತೀನಿ ಅಷ್ಟೇ, ಜಾಸ್ತಿ ಏನಿಲ್ಲ. ಟೈಮ್ ಇಲ್ಲ, ನಾನು ಬರೋಣ ಹಿಂಗೆ ಹೋಗ್ಬಿಡ್ತೀನಿ ಅಂತಂದ. ಹಾಗಾಗಿ ಸ್ವಲ್ಪ ಸ್ವೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕಡಲೆಬೇಳೆ ಪಾಯಸನ ಮಾಡತ್ತೀನಿ. ಈಗ ಯಾಕಂದ್ರೆ ಶಾವಿನ ಖಾಲಿಗೆ ಹೆಸರುಬೇಳೆ ಪಾಯಸ ಇಷ್ಟ, ಅದು ಮಾಡೋಣ ಅಂದ್ರೆ ಇಲ್ಲ, ಅದನ್ನು ಖಾಲಿ ಆಗಿತ್ತು. ಹಾಗಾಗಿ ಕಡಲೆಬೇಳೆ ಪಾಯಸ ಸ್ವೀಟ್ ಬೇಕು ಅಷ್ಟೆ. ಫಸ್ಟ್ ಟೈಮ್ ಬರತ್ತನ ಪಾಪ ನಮ್ಮ ಮನೆಗಳೇ, ನಮ್ಮ ಮಳೆ ಫಸ್ಟ್ ಟೈಮ್ ಬರತ್ತನ. ಹಾಗಾಗಿ ಖುಷಿಗೆ ಒಂದು ಕಡಲೆಬೇಳೆ ಪಾಯಸನ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊಳತ್ತೀನಿ. ಹಳೆಯಾಗ ವಿಡಿಯೋದಾಗ ಬರೋಕ್ಕೆ ಇಷ್ಟ ಇಲ್ಲ. ಸರಿ ಆಯ್ತಮ್ಮ ನಾನು ಬರ್ತೀನಿ ಅಂತಂದ್ರೆ ವಿಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ ಅಷ್ಟೇ. ನೋಡೋಣಂತ. ನಿಮಗಂತೂ ಎಲ್ಲರಿಗೂ ಗೊತ್ತಿರುವಂಥವನ್ನೇ ನೋಡೋಣ ಯಾರೆಲ್ಲ ಕಂಡುಹಿಡಿದು ಮೆಸೇಜ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು. ಒಂದು ವಿಚಾರ ಏನಪ್ಪ ಅಂತಂದ್ರೆ, ಯಾರೋ ನನಗೊಬ್ಬರು ಕೇಳಿದ್ರು, ಸಂಬಂಧಗಳು ತುಂಬ ಆಗಿ ಹೋಗ್ಲಿಕ್ಕತ್ತವ, ಸಂಬಂಧದಲ್ಲಿ ಒಂದು ಪ್ರೀತಿ ಇಲ್ಲ, ಒಂದು ಕಾಳಜಿ ಇಲ್ಲ, ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಗೌರವ ಇಲ್ಲ, ಇದೇ ಥರ ಜೀವನ ನಡೆಯಕತ್ತವ ಈಗಿನ ಕಾಲದಾಗ ಅಂತ ಹೇಳಿದ್ರು. ಅದಕ್ಕೆ ನಾನೊಂದು ಉತ್ತರ ಕೊಡ್ತೀನಿ, ನಿಮ್ಗೆ ಹೇಳ್ತೀನಿ. ಏನಂತಂದ್ರೆ, ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಏನು ವ್ಯತ್ಯಾಸ ಅಂದ್ರೆ ತುಂಬ ಸಿಂಪಲ್ಲು. ಏನು ಗೊತ್ತನ್ರಿ, ಆಗಿನ ಕಾಲದಾಗ ಏನು ಮಾಡ್ತಿದ್ರು, ಗಂಡ ಹೊಲಕ್ಕೆ ಹೋಗ್ತಿದ್ದ, ಹೆಂಡ್ತಿ ಮನ್ಯಾಗ ಅಡುಗೆ ಮಾಡ್ಕೊಂಡು ಹಿಂದೆ ಬುತ್ತಿ ತೊಗೊಂಡು ಹೋಗ್ಬೇಕಾಗ್ತಿತ್ತು. ಹೌದಾ? ಅವಾಗ ನೌಕರಿದವ್ರು ತುಂಬ ಕಮ್ಮಿ. ನೌಕರಿದವ್ರಿಗೆ ಕೂಡ ಅವ್ರಿಗೆ ಒಂದು ಗೌರವ ಇತ್ತು, ಒಕ್ಕಲ್ತನ ಮಾಡೋರಿಗೂ ತುಂಬ ಗೌರವ ಇತ್ತು ಆಗಿನ ಕಾಲದಲ್ಲಿ. ಈಗಿನ ಕಾಲದಲ್ಲಿ ಯಾವುದೂ ಉಳಿದಿಲ್ಲ. ಅದು ಯಾಕೆ ಅಂತ ಕೂಡ ಸ್ವಲ್ಪ ಹೇಳ್ತೀನಿ. ನನಗೆ ಗೊತ್ತಿರೋಷ್ಟು ನಾನು ನಿಮ್ಮ ಹತ್ರ ಹಂಚ್ಕೋತೀನಿ. ಏನಂತಂದ್ರೆ, ಸಂಬಂಧ ಯಾಕೆ ಇದು ಕರೆಕ್ಟಾಗಿ ಉಳಿಯಲಾಗ್ಯದ ಅಂತಂದ್ರೆ, ಒಂದು ಅವಾಗ ಸಂಬಂಧ ಯಾಕಿತ್ತು, ಇವಾಗ ಯಾಕಿಲ್ಲ. ಅವಾಗ ಸಂಬಂಧ ಯಾಕಿತ್ತಂದ್ರೆ, ಗಂಡ ನಶಿಕನ ಹಾಕಕ್ಕೆದ್ದು ಹೊಲಕ್ಕೆ ಗಳೆ ಹೊಡಕ್ಕೆ ಹೋಗ್ತಿದ್ದ. ಅದೇ ಟೈಮಲ್ಲೇ ಹೆಂಡತಿ ಎದ್ದು ಅಡುಗೆ ಎಲ್ಲ ಮಾಡಿಕೊಂಡು 8-9 ಅಷ್ಟರಲ್ಲಿ ಅಡುಗೆ ಎಲ್ಲ ಮುಗಿಸ್ಕೊಂಡು ಬುತ್ತಿ ಕಟ್ಕೊಂಡು ಹಿಂದೆ ಬೆನ್ನತ್ತೆ ಬುತ್ತಿ ತಲೆ ಮೇಲೆ ಇಟ್ಕೊಂಡು ಹೊಲಕ್ಕೆ ಹೋಗ್ಬೇಕಾಗ್ತಿತ್ತು. ಅಲ್ಲಿ ಹೋದ್ಮೇಲೆ ಆಕಿನೂ ಸ್ವಲ್ಪ ಕೆಲಸ ಮಾಡಿ ಗಂಡಗೆ ಕರಿಬೇಕು ಊಟಕ್ಕೆ, ಅಥವಾ ಹೆಂಡತಿ ಹೋದ್ಮೇಲೆ ಗಂಡ ಕರಿಬೇಕು. ಸರಿ ಆಯಿತು, ಹೆಂಡತಿ ಬುತ್ತಿ ತೊಗೊಂಡೋದ್ಲ, ಅದ್ರ ಗಂಡ ಕರಿಯೋದು. ಬರೀ 7 ತನ ಗಳೆ ಹೊಡೆದು ಹೈರಾಣಾಗಿತ್ತು ಗಾಳಾಗ. ಊಟ ಮಾಡಿ ಮತ್ತು ಕೆಲಸ ಚಾಲೂ ಮಾಡಾಕತ್ರಿ ಅಂತ ಹೇಳ್ಬಿಟ್ಟು ಗಂಡ ಆ ಟೈಮಲ್ಲಿ, ಇಲ್ಲ ನೀನು ಊಟ ಮಾಡಾಕತ್ತಿ ಬಾ ನನ್ನ ಜೊತೆಗೆ, ನೀನು ನನ್ನ ಜೊತೆಗೆ ಎದ್ದು ಮನೇನ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ನೀನು ಮಾಡಿ ಒತ್ತಾಟೆ ನನ್ನ ಜೊತೆ ಕೆಲಸ ಮಾಡೋಕೆ ಶುರು ಮಾಡೋಣ, ಇಬ್ಬರು ಕೂಡಿ ಬಾ ಊಟ ಮಾಡೋಣ ಅಂಥೇಳಿ ಒಂದು ಪ್ರೀತಿಯಿಂದ ಆ ಪ್ರೀತಿ ಉಳಿದಿತ್ತು ಅವ್ರಲ್ಲಿ. ಹಾಗಾಗಿ ಒಂದೊಂದಕ್ಕೊಂದು ಹೊಂದಾಣಿಕೆಯಿಂದ ಅವರು ಕೆಲಸನ ಮಾಡ್ಕೋತಿದ್ರು. ಅಲ್ಲಿಂದ ಆ ಕೆಲಸ ಮುಗಿಸ್ಕೊಂಡು ಅವ್ರು ಊಟ ಮಾಡಿಕೊಂಡು ಹೊಲದ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಬೆಳಕ ಮನ್ಯಾಗ ಮತ್ತು ಹೆಂಡತಿ ಕೆಲಸ ಮತ್ತು ಗಂಡನಿಗೂ ಕೆಲಸ. ಏನಂದ್ರೆ, ದನ ಕರಿ ನೋಡ್ಕೋಬೇಕು, ಅದಕ್ಕೆ ಮೇವು ಹಾಕಬೇಕು, ಅದಕ್ಕೆ ಬೇಕು ಬೇಡ ಎಲ್ಲ ಗಂಡ ನೋಡ್ಕೋಬೇಕು. ಮನ್ಯಾಗ ಮಕ್ಕಳಿಗೆ ಅಡುಗೆ ಮಾಡೋದಾಗಲಿ, ಮಕ್ಕಳಿಗೆ ಊಟ ಮಾಡಿಸೋದಾಗಲಿ, ಸಂಸಾರದ ಏನು ಬೇಕಾ ಬೇಡ, ಒಂದು ಜೋಳ ಕಾಳ ಕಡಿ ಎಲ್ಲ ಇತ್ತು, ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಅದೆಲ್ಲ ಒಂದೊಂದು ಕೆಲಸ. ಅದೆಲ್ಲ ಮಾಡ್ಕೊಂಡಾದ್ಮೇಲೆ ರಾತ್ರಿ ಒಂದು ಖುಷಿ, ಒಂದು ಸಂಭ್ರಮ ಅವರಿಗೆ. ಪ್ರತಿದಿನ ಹಬ್ಬ ಇದ್ದಂಗೆ ಅವಾಗ ಗಂಡ ಹೆಂಡತಿಗೆ ಆ ಥರ ಜೀವನ ಇತ್ತು. ಅವಾಗ ಏನಂತಂದ್ರೆ, ರಾತ್ರಿ ಟೈಮು ಊಟ ಮಾಡಬೇಕಾದ್ರೂ ಅದೊಂದು ಅನ್ಯೋನ್ಯತೆ ಪ್ರತಿಯೊಂದು ಈ ಜೀವನದಾಗ ಇದು ನಾವು ಅನುಸರಿಸ್ಕೊಂಡ್ರೆ ಖಂಡಿತ ಖುಷಿಯಾಗಿರ್ಬೋದು. ಏನಂತಂದ್ರೆ, ಇದು ಒಂದೇ ಮಾತು ಸಾಕು. ಸರಿ ಆಯಿತು, ಬರೀ ಮುಂಜಾನೆ ಹಿಡಿದು ಗಳೆ ಹೊಡೆದು ದಂಡಿರಿ, ಊಟ ಮಾಡಿ ಆರಾಮ್ ನಿದ್ದೆ ಮಾಡಿರಿ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಖುಷಿ ಆಗ್ತದೆ. ಅದೇ ಥರ ಗಂಡನೂ ಬಂದುಬಿಟ್ಟು, ಸರಿ ಆಯ್ತು ನಾ ಒಬ್ಬನೇ ಕೆಲಸ ಮಾಡಿಲ್ಲ, ಬೆಳಗ್ಗೆಯಿಂದ ನೀನು ನನ್ನ ಜೊತೆಗೆ ಎದ್ದು ನನ್ನ ಜೊತೆನೇ ಕೆಲಸ ಮಾಡಿ ಇವತ್ತಿನ ಮಕ್ಕಳಿಗೆ ಊಟಕ್ಕೆ ಹಾಕಿ ಅವ್ರಿಗೆ ಅಡುಗೆ ಮಾಡಿ ಎಲ್ಲನೂ ಮುಗಿಸಿದಿ, ನೀನು ಬಾ ಊಟ ಮಾಡಿ ನೀನು ಜಲ್ದಿ ಮುಕ್ಕೊಂಡು ರೆಸ್ಟ್ ಮಾಡು ಅಂತ ಹೇಳುವಂಥದ್ದು. ಹಾಗಾಗಿ ಒಬ್ರಿಗೊಬ್ರು ಸಂಬಂಧನ ಚಂದ ಇರ್ತೈತಿ, ಖುಷಿಯಾಗಿರ್ತಾರೆ, ಆರಾಮಾಗಿರ್ತಿತ್ತು. ಅವಾಗ ಜಗಳ ಬರ್ತಿತ್ತು ಅಪರೂಪಕ್ಕೆ. ಇವಾಗ ಸಂಸಾರದಲ್ಲಿ ಜಗಳ ಬರಲ್ಲ, ಜಗಳದಲ್ಲೇ ಸಂಸಾರ ನಡೆದಾವೆ. ಹಂಗೆ ಈಗ ಏನಾಗ್ಬಿಟ್ಟೈತಿ, ಈ ಫೋನ್ಗಳು, ಮೊಬೈಲ್ಗಳು, ಫ್ರೆಂಡ್ಸು, ಅವರು ಇವರು ಅಂದ್ಕೊಂಡು ತುಂಬ ಒತ್ತಾಕೊಂಡು ಏನು ಮಾಡಾಕತ್ತೀವಿ ಜೀವನದಾಗ, ಮನೆಯವ್ರಿಗೆ, ಫ್ಯಾಮ್ಲಿಗೆ, ಗಂಡ ಮಕ್ಕಳಿಗೆ ಟೈಮ್ ಕೊಡೋದು ತುಂಬ ಕಡಿಮೆ ಆಗೈತಿ. ಬರೀ ಮೊಬೈಲ್ ನೋಡೋದು, ಫ್ರೆಂಡ್ಸ್ ಸುತ್ತಾಡೋದು, ಒಂದು ಮಜಾ ಮಾಡೋದು, ತಿನ್ನೋದು ಉಣ್ಣೋದೇ ಒಂದು ಜೀವನ, ಒಂದು ಸೋಕಿ ಮಾಡೋದೇ ಒಂದು ಅದೇ ಜೀವನ, ಅದೇ ಒಂದು ಅಭ್ಯಾಸ ಆಗ್ಬಿಟ್ಟೈತೆ ಎಲ್ಲನೂ. ಅದರಿಂದ ಸಂಬಂಧಗಳು ಭಾಳ ಕಳೆದು ಹೋಗ್ಲಕ್ಕತ್ತವ. ಒಂದು ಪ್ರೀತಿ ಉಳಿದಿಲ್ಲ, ಕಾಳಜಿ ಉಳಿದಿಲ್ಲ. ಅವಾಗ ಏನು ಇರಲಿಲ್ಲ, ಟಿ ವಿ ಕೂಡ ಇರಲಿಲ್ಲ ಅವಾಗ ನಮಗೆ ಸಣ್ಣವ್ರು ಇದ್ದಾಗ ನಾವು ನೋಡ್ತಿರ್ಬೇಕಾದ್ರೆ. ಯಾಕಂದ್ರೆ ಅವ್ರು ಮಾತಾಡ್ಕೊಳ್ಳೋದು ಅವಾಗೆಲ್ಲ ನಾವೆಲ್ಲ ಕೇಳ್ತಿದ್ವಿ.
ಅವರೆಲ್ಲ ಹೊಲಕ್ಕೆ ಹೋದಾಗ ಬಂದಾಗ ನಾವು ಹಿಂದಿಂದೆಲ್ಲ ತಿರುಗಾಡಾಗ ಅವೆಲ್ಲ ಕೇಳಿವಿ, ಅದ್ರ ನೆನಪೊಂದು ಬಂತು. ಅದಕ್ಕಾಗಿ ನಾನು ನಿಮ್ಗೆ ಹೇಳ್ದೆ. ಹಾಗೆ ಕೇಳಿದ ಸಂಬಂಧದ ಬಗ್ಗೆ ಕೇಳಿದರು, ಅದಕ್ಕೆ ಹೇಳ್ತಾ ಇದ್ದೀನಿ. ಇವಾಗೂ ಸಂಬಂಧ ಕೆಡಲ್ಲ, ಚೆಂದಾಗಿರಬೇಕು ಅಂದರೆ ಇವೆರಡೇ ಮಾತು. ಸರಿ ಆಯಿತು, ನೀನು ಕೆಲಸ ಮಾಡಿದಿ, ದಣದಿದ್ದಿ, ಸ್ವಲ್ಪ ಊಟ ಮಾಡಿ ನೀನು ಆರಾಮಾಗಿರು, ಗಂಡ ಹೇಳಿ. ಹೆಂಡತಿ ಕೂಡ ಅದೇ ಮಾತು ಹೇಳಿದಾಗ ಗಂಡ ಹೆಂಡತಿ ಸಂಬಂಧನೂ ಚೆಂದ ಇರ್ತೈತಿ, ಜೀವನ ಕೂಡ ಭಾಳ ಚಲೋ ಇರ್ತದೆ. ಇಷ್ಟೇ ಗಂಡ ಹೆಂಡತಿದ ಗುಟ್ಟು, ಜಾಸ್ತಿ ಏನಿಲ್ಲ. ಅದನ್ನು ಬಿಟ್ಟು ಇವಾಗ ಏನು ಮಾಡ್ತಾರೆ, ಸಣ್ಣದೊಂದು ಜಗಳ ಆದ್ರೆ ಸಾಕು ಡೈವರ್ಸ್ ಮಟ್ಟಕ್ಕೆ ಹೋಗ್ಬಿಡ್ತಾರೆ. ಡೈವರ್ಸ್ ಮಾಡ್ಕೊಳ್ಳೋಂಗಿದ್ರೆ ಲಗ್ನ ಯಾಕೆ ಮಾಡ್ಕೋಬೇಕು? ಜಗಳನೇ ಮಾಡಬಾರ್ದಂದ್ರೆ ಹಾಗೆ ಒಂಟಿಯಾಗಿರಬೇಕು. ಸಂಸಾರ ಅಂದ ಮೇಲೆ ಜಗಳ ಇದ್ದೇ ಇರ್ತಾವೆ. ಎಲ್ಲಿ ಜಗಳ ಇರ್ತೈತಿ ಅಲ್ಲಿ ಕಾಳಜಿ ಜಾಸ್ತಿ ಇರ್ತೈತಿ. ಜಗಳದಾಗ ಜೀವನ ಮಾಡ್ಕೊಂಡು ಅನುಸರಿಸ್ಕೊಂಡು ಹೋಗೋದೇ ಜೀವನ. ಸುಮ್ಮನೆ ಬಿಂದಾಸಾಗಿ ಹಾರಾಡ್ಕೊಂಡು ಹೋಗ್ಬಿಡ್ತೀನಿ ಅಂದ್ರೆ ಅದು ಜೀವನ ಅನ್ನೋದಿಲ್ಲ. ಅದಕ್ಕೆ ಬೇರೆನೇ ಅಂತಾರೆ ನನ್ನ ಲೆಕ್ಕನಾಗ. ಅಂದ್ರೆ ನಮ್ಮ ಕಡೆ ನನ್ನ ಮಾತಲ್ಲಿ ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮೆ ಇರಲಿ. ನಾನು ಹೇಳಿದ್ದು ಏನಾದರೂ ಅನಿಸಿದ ಕಮೆಂಟ್ ಮಾಡಿ ತಿಳಿಸಿ. ಫಸ್ಟ್ ಅಡುಗೆ ರೆಡಿ ಮಾಡೋಣ ಅಂತ ಹಳೆ ಬರೋದ್ರೆ ಹೇಳಬೇಕನ್ನಿಸ್ತು. ಹಾಗೆ ಒಬ್ಬರು ಕೇಳಿದರು, ಅದಕ್ಕಾಗಿ ನಿಮ್ಗೆ ಹೇಳಿದೆ. ಓಕೆ.